ಹಾಯ್ ಹಾಲ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯಲ್ಲಿ ಏನೆಲ್ಲ ಆಗುತ್ತೆ ಅಂತ ನೋಡೋಣ. ಅಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಚಿಕೇಶ್ವರಲ್ಲಿ ಈ ಕಡೆ ದೇವಿಯಲ್ಲಿ ರಾಣ ಜೊತೆ ಫೋನಲ್ಲಿ ಮಾತಾಡ್ತಾ ಇರ್ಬೇಕಾದ್ರೆ ರಾಣ ಕೂಡ ತುಂಬ ಕೂಗಾಡ್ತಾ ಇರ್ತಾನೆ. ಏನು ಬಿತ್ತು ನಿಮ್ಮ ಹಾಲೋಗೆ ಬೆಂಕಿ ಬಿತ್ತು ಅಲ್ಲ, ನಿಮಗೆ ಗೊತ್ತಾಗಲ್ವಾ ಟಿ ವಿಲಿ ಅಷ್ಟು ಜೋರಾಗಿ ನ್ಯೂಸ್ ಹಾಕ್ತಿದ್ದಾರೆ ಅಂತ ಅಂದರು, ನೀವು ಯಾಕೆ ನನಗೊಂದು ಮಾತು ಹೇಳ್ತಿಲ್ಲ ಅಂತ ಹೇಳಿದಾಗ ಏನಾಯಿತು ಏನಂತ ಕೇಳ್ತಿರ್ಬೇಕಾದ್ರೆ ಈ ಕಡೆ ದೇವಿನೇ ಅಲ್ಲ, ಅಲ್ಲಿ ಕಾಲೋನಿರೋ ಜನ ರೌಡಿಗಳು ಬಂದು ಹೊಡೆದಾಕಿದ ಮೇಲಿಂದ ಈ ಕಡೆ ಏನೋ ಅಜಿತ್ ಬಂದುಬಿಟ್ಟು ಅವ್ರ ಮನೆಗೆ ಆಶ್ಚರ್ಯ ಕೊಟ್ಟಿದ್ದಾನಲ್ಲ, ಎಲ್ರಿಗೂ ಕೂಡ ಅವ್ರ ಮನೇಲಿ ಉಳ್ಕೊಳ್ಳೋದಕ್ಕೇನೆಲ್ಲ ವ್ಯವಸ್ಥೆ ಮಾಡಿದ್ದಾನಲ್ಲ, ಯಾಕೆ ವಿಷಯ ನೀವು ಮನೆಯವರೇ ಆಗ್ಬಿಟ್ಟು ನನಗೆ ಯಾಕೆ ಕೇಳಿಲ್ಲ ಅಂತ ಕೇಳಿ ರಾಣ ಕೂಡ ತುಂಬ ಕೂಗಾಡ್ತಾ ಇರ್ತಾನೆ. ದೇವಿಯನಿಗೆ ಕೂಡ ಏನು ಆನ್ಸರ್ ಮಾಡಬೇಕಂತ ಗೊತ್ತಾಗ್ತಿರ್ಲಿಲ್ಲ. ರಾಣ ಅವರೇ ಅದು ಹಾಗಲ್ಲ, ಅದು ನಾವು ಅಲ್ಲ ನೀವು ಮುದುಕಿಗೆ ನೀವೇ ತಾನೇ ಹೇಳಿರೋದು ಅಂತ ಹೇಳ್ತಿರ್ಬೇಕಾದ್ರೆ ಆಗಲ್ಲ ರಾಣ ಅವರೇ, ಒಂದು ನಿಮಿಷ ನನ್ನ ಮಾತು ಕೇಳಿ ಅಂತ ಬೇಕಾದರೆ ಅಲ್ಲ, ನೀವು ಮನೆಯವರಾಗ್ಬಿಟ್ಟು ನೀವು ನನ್ನ ಕಡೆ ಇರೋರು, ಹಂಗಿದ ಮೇಲಿಂದ ನೀವು ನಮಗೆ ಸಪೋರ್ಟ್ ಮಾಡಬೇಕಿತ್ತು, ನೀವು ಮನೇಲಿ ಯಾಕೆ ಹಿಡ್ಕೊಳ್ಳೋದಕ್ಕೆ ಹೋದ್ರಿ ಅವ್ರನ್ನ ಅಂತೇಳಿ ಕೇಳ್ತಾ ಇರ್ತಾನೆ ರಾಣನ್ ಕೂಡ. ಅದಕ್ಕೆ ಈ ಕಡೆ ನಿಮಗೆ ಯಾರು ಈ ವಿಷಯ ಹೇಳಿದ್ದು ಅಂತೇಳಿ ಕೇಳ್ತಾ ಇರ್ತಾಳೆ. ಈ ಕಡೆ ದೇವಿಯಾನಿನೂ ಕೂಡ ಕನ್ಸನ್ನೆ ಮಾಡಿಬಿಟ್ಟು ಈ ಕಡೆ ಅಶ್ವಿನಿ ಕೇಳ್ತಿರ್ತಾಳೆ, ನೀನೇನಾದರೂ ಹೇಳಿದ್ಯಾ ಅಂತೇಳಿ. ಇಲ್ಲ ಅನ್ನೋ ಅಷ್ಟೊತ್ತಿಗೆ ಈ ಕಡೆ ಇವಳು ಸಾಕ್ಷಿ ಕೂಡ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ, ಲಾಯರ್ ಸತ್ಯ ನಮಗೆಲ್ಲ ವಿಷಯ ಹೇಳಿದ್ದಾರೆ ಅಂತೇಳಿ ಅಂದಾಗ ದೇವಿಯಾನಿಗೆ ತುಂಬ ಶಾಕ್ ಆಗುತ್ತೆ. ಅಲ್ಲ, ಈ ವಿಷಯ ಬೇಕು ಅಂತಲೇ ನೀವು ಮುಚ್ಚಿಟ್ಟಿದ್ದೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು ಅಂತ ಸಾಕ್ಷಿ ಕೂಡ ಈ ಕಡೆ ದೇವಿಯಾನಿಗೆ ಹೇಳ್ತಿರ್ಬೇಕಾದ್ರೆ, ಇಲ್ಲ ಸಾಕ್ಷಿ ಆ ಥರ ಏನಿಲ್ಲ, ನಾನು ಹೇಳಬೇಕು ಅಂತ ಇದ್ದೆ, ಆದರೆ ಏನಾಯಿತು ಅಂತ ಅಂದರೆ ನೀವೇ ಎಲ್ಲನೂ ಮ್ಯಾನೇಜ್ ಮಾಡಿದ್ದೀರಾ, ನೀವೇ ಎಲ್ಲನೂ ವ್ಯವಸ್ಥೆ ಮಾಡಿ ಅಲ್ಲೇ ಇಟ್ಸ್ಕೊಂಡಿದ್ದೀರಾ ಅಂತೇಳಿ ನಾನು ಕೇಳ್ಪಟ್ಟೆ, ನಿಮ್ಮ ಬಗ್ಗೆ ತುಂಬ ಹೊಗಳುತ್ತಿದ್ರು ಲಾಯರ್ ಸತ್ಯ ಅಂತ ಹೇಳಿ ಕಡೆ ಸಾಕ್ಷಿ ಹೇಳ್ತಿರ್ಬೇಕಾದ್ರೆ, ಅಯ್ಯೋ ರಾಣ ಅವರೇ ಸ್ವಲ್ಪ ನನ್ನ ಮಾತು ಕೇಳಿ, ನೀವು ನನಗೆ ಗೊತ್ತಾಗ್ತಿದೆ ನಿಮ್ಮ ಫ್ರಸ್ಟ್ರೇಷನ್ ಹೇಗಿದೆ ಅಂತ ಹೇಳ್ಬಿಟ್ಟು, ನನ್ನ ಪರಿಸ್ಥಿತಿನೂ ಮನೇಲೂ ಹಾಗೆ ಇತ್ತು ಅಂತ ಹೇಳ್ತಿರ್ಬೇಕಾದ್ರೆ, ಏನರ ಇತ್ತು ಅಲ್ಲ ನೀವು ನಮ್ಮ ಕಡೆಯವ್ರು ಆಗಿದ್ದೀರಾ ಅಂದಮೇಲಿಂದ ನೀವು ನನಗೆ ಸಪೋರ್ಟ್ ಮಾಡಬೇಕು ಅಂತ ಹೇಳ್ತಿರ್ಬೇಕಾದ್ರೂ ಅದು ಹಾಗಲ್ಲ, ನಾನು ಆ ಮುದುಕಿ ಹತ್ರ ಹೋಗ್ಬಿಟ್ಟು ಈ ಕಡೆ ನಾನೇನಾದರೂ ಮಾತಾಡಿಲ್ಲ ಅಂತ ಅಂದಿದ್ದಿದ್ರೆ ಈ ಕಡೆ ಅಜಿತ್ಗೆ ನನ್ನ ಮೇಲೆ ಡೌಟ್ ಬರ್ತಿತ್ತು, ಯಾಕಂದರೆ ನಾನೇ ಮಾಡಿಸಿದೆ ಅಂತ ಅವ್ರಿಗೆ ಡೌಟ್ ಬರ್ತಿತ್ತು, ಅದಕ್ಕೋಸ್ಕರ ನಾನು ಮುದುಕಿ ಹತ್ರ ಹೋಗ್ಬಿಟ್ಟು ಈ ಕಡೆ ಸ್ವಲ್ಪ ದಿನ ಅವ್ರು ನಮ್ಮನೇಲೆ ಇರಲಿ, ಇವತ್ತೊಂದಿನ ಉಳ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾನು ರಿಕ್ವೆಸ್ಟ್ ಮಾಡಿದೆ. ಅವಳು ಒಪ್ಕೊಳ್ಳಲ್ಲ ಅಂತ ಅಂದ್ಕೊಂಡು ಅವ್ರು ಸಡನ್ನಾಗಿ ಒಪ್ಕೊಬಿಟ್ರು. ಅದಕ್ಕೆ ನಾನೇನು ಮಾಡೋದಕ್ಕಾಗುತ್ತೆ ಅಂತೇಳಿ ಈ ಕಡೆ ದೇವಿಯಾನಿನ ಕೂಡ ಹೇಳ್ತಾ ಇರ್ತಾಳೆ. ದೇವಿಯಾನಿ ಕೂಡ ನಾನು ತುಂಬ ಟ್ರೈ ಮಾಡಿದೆ ಬಟ್ ಆಗಲಿಲ್ಲ ಅಂತ ಹೇಳಿ ದೇವಿಯಾನಿ ಹೇಳ್ತಿರ್ಬೇಕಾದ್ರೆ, ನೀವು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ, ಅವ್ರು ಸ್ವಲ್ಪ ದಿನ ಒಂದಿನಕ್ಕೆ ಮಟ್ಟಿಗೆ ಇರ್ತಾರೆ, ಆಮೇಲೆ ಹೊಟ್ಟೋಗ್ತಾರೆ ಅವರು ಅಂತ ಹೇಳ್ತಿರ್ಬೇಕಾದ್ರೆ, ಅಲ್ಲ ಅವ್ರದ್ದು ಏನಾದರೂ ಅವ್ರನ್ನೇನಾದರೂ ನೀವು ಮನೇಲಿ ಇಟ್ಕೊಂಡಿದ್ದೀರಲ್ಲ, ಅದು ನಮಗೆ ಎಡ್ವರ್ಟ್ ಆಗುತ್ತೆ, ಅವ್ರಿಗೆ ನಮಗೆ ಪ್ರಾಬ್ಲಮ್ ಆಗುತ್ತೆ ಅಂತ ನಿಮ್ಗೆ ಗೊತ್ತಿಲ್ವಾ ಅಂತೇಳಿ ಸಾಕ್ಷಿ ಕೂಡ ಹೇಳ್ತಾ ಇರ್ತಾಳೆ. ಅದೆಲ್ಲ ಗೊತ್ತು ನಮಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಿರ್ಬೇಕಾದ್ರೆ, ಫಸ್ಟ್ ಆಫ್ ಆಲ್ ಏನು ಗೊತ್ತು, ನಮಗೆ ಅನ್ನೋದಕ್ಕಿಂತ ನಿಮಗೂ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ನೀವು ನಮ್ಮ ಕಡೆ ಇದ್ದೀರಾ, ಅದು ನೀವು ನಮ್ಮ ಜೊತೆ ಇದ್ದೀರಾ, ನಾನು ನಿಮ್ಮನ್ನೂ ಸೇರಿಸ್ಕೊಂಡಿದ್ದೀವಿ ಅಂತ ಹೇಳಿ ಕಡೆ ಸಾಕ್ಷಿ ಹೇಳ್ತಿರ್ಬೇಕಾದ್ರೆ, ಏನು ಹೇಳ್ತಿದ್ದೆ ಸಾಕ್ಷಿ, ನೀನು ಯಾಕೆ ತನ್ನ ಸೇರಿಸ್ಕೊಂಡಿದ್ಯಾ ಅಂತ ಕೇಳ್ತಾ ಇರ್ತಾಳೆ ಕಡೆ ದೇವಿಯಾನಿನೂ ಕೂಡ. ಮತ್ತು ಇನ್ನೇನು ನೀವು ಕೂಡ ನನ್ನ ಕಡೆ ಸೇರ್ಕೊಂಡಿದ್ದೀರಾ, ನೀವು ಕೂಡ ಲೇಔಟಲ್ಲಿ ಭಾಗಿಯಾಗಿದ್ದೀರಾ, ನೀವು ಕೂಡ ಅದರಲ್ಲಿ ಫ್ರಾಡಾಗಿ ಕೂಡ ಆಗಿದ್ದೀರಾ, ಅಂಥದ್ರಲ್ಲಿ ನೀವು ಅವ್ರನ್ನ ಮನೇಲಿ ಇಟ್ಕೊಂಡಿದ್ದೀರಲ್ಲ, ಅದೇನಾದರೂ ಅಜಿತ್ಗೆ ಏನಾದರೂ ವಿಷಯ ಗೊತ್ತಾಯಿತು ಅಂದರೆ ನಿಮ್ಮನ್ನ ಸುಮ್ಮನೆ ಬಿಡ್ತಾನೆ ಹೇಳಿ ಅಂತೇಳಿ ಸಾಕ್ಷಿ ಕೂಡ ಹೇಳ್ತಾ ಇರ್ತಾರೆ. ನೋಡಿ, ಮನೇಲಿ ಏನೇ ನಡೆದ್ರು ನನಗೆ ಪ್ರತಿಯೊಂದಿನೂ ಪಿನ್ ಟು ಪಿನ್ ವಿಷಯ ಹೇಳ್ತಾನೆ ಇರಿ, ಯಾವುದೇ ಕಾರಣಕ್ಕೂ ಮಿಸ್ ಮಾಡೋದಕ್ಕೆ ಹೋಗ್ಬೇಡಿ, ನಾನು ಎಲ್ಲ ಮುಂದೆ ನೋಡ್ಕೊತೀನಿ ಅಂತ ಸಾಕ್ಷಿ ಹೇಳ್ತಾ ಇರ್ತಾಳೆ. ನೀವೇನಾದರೂ ನಮ್ಮ ಪರವಾಗಿ ನಿಂತಿಲ್ಲ, ನಮಗೆ ಲೇಔಟ್ ವಿಷಯದಲ್ಲಿ ನೀವೇನಾದರೂ ನನಗೆ ಹೆಲ್ಪ್ ಮಾಡಿಲ್ಲ ಅಂತ ಅಂದರೆ ನಿಮ್ಮ ಕತೆ ಮುಗೀತು ಅಷ್ಟೇ ಅಂತ ಹೇಳಿ ಸಾಕ್ಷಿ ಕೂಡ ಎದುರಿಸ್ತಾ ಇರ್ತಾಳೆ. ಈ ಕಡೆ ದೇವಿಯಾನಿಗೂ ಕೂಡ ಈ ಕಡೆ ರಾಣ ಕೂಡ ಹೇಳ್ತಾ ಇರ್ತಾನೆ, ನೋಡಿ ಇವತ್ತು ಅದೇನು ಮಾಡ್ತಾರೋ ನಮಗೆ ಗೊತ್ತಿಲ್ಲ, ಹತ್ತಿಸ್ಬೇಕಾ ಅಲ್ಲಿರೋ ಏನು ಜನಗಳನ್ನೆಲ್ಲ ಅಲ್ಲಿಂದ ಓಡಿಸಿ ಅಲ್ಲಿಂದ ಬೇರೆ ಕಡೆ ಕಳಿಸ್ಬಿಟ್ಟು ಅವ್ರು ಬೇರೆ ಊರು ಬಿಟ್ಟು ಹೋಗೋ ಥರ ಮಾಡಿ ನೀವು ಅಂತ ಹೇಳ್ಬಿಟ್ಟು ರಾಣ ಕೂಡ ಹೇಳ್ತಾ ಇರ್ತಾನೆ ದೇವಿಯಾನಿಗೆ ಇದು ಏನಪ್ಪ ಈ ಸಂಕಟ ಬಂತು, ನಾನೇ ಕಿಲ್ಸಿಗೆ ಹಾಕ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಅವಳು ಕೂಡ ತಲೆ ಮೇಲೆ ಕೈ ಇಟ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ. ಅಷ್ಟರಲ್ಲಿ ಈ ಕಡೆ ಸದಾನಂದಗೆ ಒಂದು ಹೊಸ ಬಟ್ಟೆ ಕೊಟ್ಟಿರ್ತಾರೆ, ಅದು ಶರ್ಟು ಅವರಿಗೆ ತುಂಬ ಟೈಟ್ ಆಗಿಬಿಟ್ಟು ಬಟನ್ ಕೂಡ ಬಿಚ್ಕೊಂಡು ಹೋದಾಗ, ಏನಪ್ಪ ನೀನು ನನ್ನ ಮನೆಯೂ ಕಿತ್ಕೊಂಡೆ, ಈಗ ನೋಡಿದ್ರೆ ನನ್ನ ಬಟ್ಟೆಲಿರೋ ಗುಂಡಿನೂ ನೀನೇ ಕಿತ್ಕೊಂಡು ಹೋಗ್ತಾ ಇದ್ದಿ, ಏನು ನಮ್ಮ ಮನೆ ಬರೋದೇ ಸರಿ ಇಲ್ಲ ಅಂತೇಳಿ ಬೈಕೊತಾ ಇರಬೇಕಾದ್ರೆ, ಅಷ್ಟರಲ್ಲಿ ಈ ಕಡೆ ಅಜಿತ್ ಮತ್ತು ಸತ್ಯ ಕೂಡ ಇಬ್ಬರು ಹೋಗ್ತಾರೆ. ಏನು ಸದಾನಂದ ಅವರೇ ಹಿಂಗೆ ಮಾತಾಡ್ತಿದ್ರು ಒಬ್ಬರೊಬ್ಬರೇ ಅಂತ ಹೇಳ್ತಿರ್ಬೇಕಾದ್ರೆ, ಅಯ್ಯೋ ಇಲ್ಲ ಸರ್ ಹಾಗೇನಿಲ್ಲ, ಶರ್ಟ್ ಬಟನ್ ಕಿತ್ತೋಗಿತ್ತು ಅದಕ್ಕೆ ಮಾತಾಡ್ಕೊತಾ ಇದೆ ಅಂತೇಳಿ ಹೇಳ್ತಾ ಇರ್ತಾರೆ. ಹೋಗಿ ನಿಮಗೆ ಯಾರ ಮೇಲಾದರೂ ಡೌಟ್ ಇದೆಯಾ, ಯಾರಾದರೂ ನಿಮಗೇನಾದರೂ ಇನ್ಫಾರ್ಮೇಷನ್ ಕೊಟ್ಟಿದ್ದಾರಾ ಅಥವಾ ಸ್ಟೇಷನಲ್ಲಿ ಯಾರಾದರೂ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರಾ ಅಂತ ಹೇಳಿ ಸದಾನಂದಕ್ಕೆ ಎಲ್ಲ ಕೇಳ್ತಿರ್ಬೇಕಾದ್ರೆ, ಸರ್ ನನಗೆ ಏನೋ ಇನ್ಫಾರ್ಮೇಷನ್ಸ್ ಅಂದರೆ ಯಾರೋ ಬಂದು ಹೇಳ್ದಂಗಿತ್ತು ನನಗೆ, ಯಾರೋ ಇವರು ದೇವೇಂದ್ರ ಅವರು ಇದನ್ನೆಲ್ಲ ಮಾಡಿಸಿರೋದು ಅಂತ ಹೇಳ್ಬಿಟ್ಟು ಯಾರೋ ಹೇಳ್ತಿದ್ರು ಅಂತ ಹೇಳಿ ಅಂತಾರೆ. ಅವ್ರು ಯಾರು ದೇವೇಂದ್ರ ಅನ್ನೋರು ಯಾರು ಅಂತ ಹೇಳ್ಬಿಟ್ಟು ಈ ಕಡೆ ಅಜಿತ್ ಕೂಡ ಕೇಳ್ತಿರ್ಬೇಕಾದ್ರೆ, ಸರ್ ಅವರು ಒಂದು ದೊಡ್ಡ ಬಿಲ್ಡರ್ ಅವರು ಕೂಡ ಡೈವರ್ಟ್ ಮಾಡ್ತಾರೆ, ಸೊ ಅವರೇ ಮಾಡಿಸಿರ್ಬೋದು ಇದನ್ನೆಲ್ಲ, ಅದಕ್ಕೆ ಅವ್ರು ಆ ಜಾಗ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನಮ್ಮನ್ನೆಲ್ಲ ಓಡಿಸಿ ಅಲ್ಲಿಂದ ಕಳಿಸಿದ್ದಾರೆ ಅಂತ ನನಗೆ ಅನಿಸ್ತಿದೆ ಅಂತ ಹೇಳಿದಾಗ,
ನನಗೆ ಯಾಕೆ ಅವರೇ ಮಾಡಿದ್ದಾರೆ ಅಂತ ನನಗೆ ಡೌಟ್ ಬರ್ತಿದೆ. ಆ್ಯಕ್ಚುಲಿ ಅದರಿಂದ ಒಬ್ಬರು ಲೇಡಿ ಇದ್ದಾರೆ. ಯಾರು ಈ ಪ್ರೊಫೆಷ್ನಲಾಗಿ ಬಿಲ್ಡರ್ ಮಾಡ್ತಿದ್ದಾರೆ ಅಂದಮೇಲೆ ಯಾರು ಕೂಡ ರೌಡಿಗಳನ್ನ ಕರ್ಕೊಂಡು ಬಂದು ಒಡಿಸಿ ಈ ಥರ ಜಾಗ ಖಾಲಿ ಮಾಡಿಸಿದ್ದಾರೆ. ಯಾರೋ ಬೇಕು ಅಂತಲೇ ಆ ಜಾಗ ಖರೀದಿ ಮಾಡಿ ಅದನ್ನು ಅವ್ರ ಕಡೆಯಿಂದ ಮಾಡಿಸ್ಕೊತಾ ಇದ್ದಾರೆ ಅಂತ ಅನಿಸುತ್ತೆ. ಅವ್ರ ವಿಷಯ ಅಂದರೆ ಅವ್ರ ಹೆಸರು ಬರಬಾರ್ದು ಅಂತ ಹೇಳ್ಬಿಟ್ಟು. ಈ ದೇವೇಂದ್ರ ಯಾರು ಅಂತ ಫಸ್ಟು ನಾವು ಕಂಡುಹಿಡಿಬೇಕು. ಅವ್ನು ಕಂಡುಹಿಡ್ದು ಅದನ್ನು ಯಾರು ಲೇಔಟ್ ತೊಗೊಂಡಿದ್ದಾರೆ ಅಂತ ಅಂದಮೇಲೆ ನಮಗೆ ಆ ವಿಷಯಗೆಲ್ಲ ಮ್ಯಾಟ್ರ್ ಗೊತ್ತಾಗುತ್ತೆ. ಅದಕ್ಕೆ ಫಸ್ಟು ದೇವೇಂದ್ರ ಯಾರು ಅಂತ ನಾವು ಕಂಡುಹಿಡಿಬೇಕು ಅಂತ ಹೇಳ್ತಿರ್ಬೇಕಾದ್ರೆ, ಸದಾನಂದ್ ಅವರೇ ಇದ್ರ ಬಗ್ಗೆ ಯಾರಾದರೂ ಏನಾದರೂ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಅಂದರೆ, ಇದಕ್ಕೂ ಮುಂಚೆ ಯಾರಾದರೂ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಇದಾದಮೇಲೆ ಯಾರಾದರೂ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂದರೆ ಅವ್ರನ್ನ ಸ್ವಲ್ಪ ಕಾಂಟ್ಯಾಕ್ಟ್ ಮಾಡೋಕ್ಕೆ ಹೇಳಿ. ಹಾಗೆ ದೇವೇಂದ್ರ ಯಾರು ಅನ್ನೋದನ್ನ ಕಂಡುಹಿಡಿಯೋಕ್ಕೆ ಹೇಳಿ ಸ್ಟೇಷನಲ್ಲಿ ಅಂತ ಹೇಳ್ಬಿಟ್ಟು. ಈ ಕಡೆ ಸದಾನಂದಕ್ಕೆ ಎಲ್ಲಿ ಅಜಿತ್ ಕೂಡ ಎಲ್ಲನೂ ಇನ್ಫಾರ್ಮೇಷನ್ ಮಾಡ್ತಾ ಇರ್ತಾರೆ. ಈ ಕಡೆ ಈ ಕಡೆ ಸತ್ಯಂಗೂ ಕೂಡ ಹೇಳ್ತಾ ಇರ್ತಾನೆ, ಯಾರು ಅಂತ ನಾವು ಕಂಡುಹಿಡಿಯಬೇಕು ಸತ್ಯನ, ಯಾರು ಅಂತ ಕಂಡುಹಿಡ್ದೇ ಹಿಡಿತೀನಿ, ಇದಕ್ಕೆಲ್ಲ ಒಂದು ನಿರ್ಧಾರ ತೊಗೊತೀನಿ ಅಂತ ಹೇಳ್ಬಿಟ್ಟು. ಈ ಕಡೆ ಅಜಿತ್ ಕೂಡ ಸತ್ಯಂಗೆ ಹತ್ರ ಎಲ್ಲ ವಿಷಯ ಮಾತಾಡ್ತಾ ಇರಬೇಕಾದ್ರೆ, ಅಷ್ಟರಲ್ಲಿ ಈ ಕಡೆ ಅಜಿತ್ ಸದಾನಂದ ಹತ್ರ ಏನೇನು ಮಾತಾಡಿದ್ದು ಅದನ್ನೆಲ್ಲ ಈ ಕಡೆ ಅಶ್ವಿನಿ ಕೂಡ ಪ್ರತಿಯೊಂದನ್ನು ಎಲ್ಲ ಕೇಳಿಸ್ಕೊತಾಳೆ. ಈ ಕಡೆ ಅಜಿತ್ ಕೂಡ ಎಲ್ಲನೂ ಮಾತಾಡ್ತಿರ್ತಾನೆ. ಈ ಕಡೆ ಆ ಸತ್ಯನ ಹತ್ರ ಇದನ್ನೆಲ್ಲ ಕೇಳಿಸ್ಕೊಂಡಿದ್ದು ಈ ಕಡೆ ರಾಣಾ ಅನ್ನೋರು ಯಾರು, ಇದನ್ನೆಲ್ಲ ಫಸ್ಟ್ ಇನ್ಫಾರ್ಮೇಷನ್ನ ನಾನು ಈ ಕಡೆ ಸಾಕ್ಷಿಗೆ ಮತ್ತು ರಾಣಾ ಅವ್ರಿಗೆ ಎಲ್ಲನೂ ಹೇಳಬೇಕು ಅಂತ ಅಂದ್ಬಿಟ್ಟು ಈ ಕಡೆ ಸಾಕ್ಷಿಗೆ ಫೋನ್ ಮಾಡ್ತಾಳೆ. ಸಾಕ್ಷಿ ಅವರಿಗೆ ಫೋನ್ ಮಾಡಬೇಕಾದ್ರೆ ಅವಳು ಕೂಡ ಯೋಚನೆ ಮಾಡ್ತಿರ್ತಾಳೆ, ಈ ವಿಷಯ ನಾನೇ ಫಸ್ಟ್ ಹೇಳಿದ್ರೇ ಯಾವಾಗ ಗೊತ್ತಾಗುತ್ತೆ ಅಂತಿರ್ಬೇಕಾದ್ರೆ, ಸಾಕ್ಷಿ ಅವರೇ ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕು ಅಂತ ಕೇಳಿದಾಗ, ಇದು ದೇವೇಂದ್ರ ಅಂದರೆ ಯಾರು ಅಂತ ಹೇಳಿ ಕೇಳ್ತಾರೆ. ಸಾಕ್ಷಿನೂ ಕೂಡ ಹೇಳ್ತಾಳೆ, ಯಾಕೆ ಏನಾಯಿತು ಅಂತ ಕೇಳಿದಾಗ ಸಾಕ್ಷಿ ಅವಳು ಸ್ವಲ್ಪ ಯೋಚನೆ ಮಾಡ್ತಾಳೆ, ಇದು ದೇವೇಂದ್ರ ಅಂದರೆ ಯಾರು ಅಂತ ಕೇಳ್ತಾ ಇದ್ದೀನಿ, ಏನಾದರೂ ಸ್ವಲ್ಪ ಹೇಳ್ತೀರಂತ ಕೇಳ್ದಾಗ, ಅಲ್ಲ ಅಶ್ವಿನವ್ರೆ ಎಂತಕ್ಕೆ ಇದನ್ನು ಕೇಳ್ತಿದ್ದಿ ಅಂತ ಹೇಳಿದಾಗ, ಏನಿಲ್ಲ ಈ ಕಡೆ ಸದಾನಂದ ಹತ್ರ ಈ ಕಡೆ ಅಜಿತ್ ಕೂಡ ಮಾತಾಡ್ತಿದ್ದ, ದೇವೇಂದ್ರ ಅಂದರೆ ಯಾರು ಅಂತ ಕಂಡುಹಿಡೀರಿ, ನಾನು ಅದ್ರ ಮಾತಾಡಬೇಕು ಅಂತ ಹೇಳ್ತಿದ್ದ ಅಂತ ಹೇಳಿದಾಗ, ಓ ಹೌದಾ, ನೀನು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ, ದೇವೇಂದ್ರ ಒಬ್ಬ ಬಿಲ್ಡರ್ ಅಂದರೆ ಈ ಲೇಔಟ್ ಮಾಡೋನು ಒಬ್ಬ ಬಿಲ್ಡರು, ಅವನಿಂದ ನಾವು ಇದನ್ನು ಖರೀದಿ ಮಾಡ್ತಿರೋದು. ಹಂಗಿದ್ಮೇಲಿಂದ ಅವನ ಹೆಸರು ಫಸ್ಟ್ ಬರುತ್ತೆ ಹೊರತು ನಮ್ಮ ಹೆಸರು ಬರಲ್ಲ. ಯಾಕಂದರೆ ನಾವು ಇನ್ನೂ ರಿಜಿಸ್ಟ್ರೇಷನ್ ಆಗಿಲ್ಲ, ಸೊ ಹಾಗಾಗಿ ನಮ್ಮ ಹೆಸರು ಬರಲ್ಲ, ಅದು ನಮ್ಮ ತನಕನೂ ಬರಲ್ಲ. ಈಗ ದೇವೇಂದ್ರ ತನಕ ಹೋಗಿದ್ದಾರೆ ಅಂತ ಅಂದ್ರಿಂದ ತುಂಬ ಹಾರ್ಡ್ ವರ್ಕ್ ಮಾಡ್ತಿದ್ದಾನೆ ಅಂತ ಹೇಳಿ ಅರ್ಥ. ಅಲ್ಲಿಗೆ ನಾವು ಸ್ವಲ್ಪ ಸ್ಮಾರ್ಟ್ ವರ್ಕ್ ಮಾಡ್ತಾ ಇದ್ದೀವಿ ಅಂದರೆ ಅದನ್ನು ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ, ಇದೆಲ್ಲ ಪ್ರಾಬ್ಲಮ್ ಸಾಲ್ವ್ ಆದಮೇಲಿಂದ ನಾವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋಣ ಅಂತ ಹೇಳಿ ವೇಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿ ಈ ಕಡೆ ಸಾಕ್ಷಿ ಕೂಡ ಈ ಕಡೆ ಅಶ್ವಿನಿ ಹತ್ರ ಹೇಳ್ತಿರ್ಬೇಕಾದ್ರೆ, ಸರಿ ಆಯಿತು, ಇನ್ನೂ ಏನಾದರೂ ಇನ್ಫಾರ್ಮೇಷನ್ಸ್ ಇದೆ ಎಲ್ಲನೂ ಕೂಡ ಹೇಳ್ತಾ ಹೋಗು ಅಂತ ಹೇಳಿ ಈ ಕಡೆ ಸಾಕ್ಷಿ ಕೂಡ ಹೇಳ್ತಾ ಇರ್ತಾಳೆ. ಸರಿ ಓಕೆ ಅಂತ ಹೇಳ್ಬಿಟ್ಟು ಈ ಕಡೆ ಅಶ್ವಿನಿ ಕೂಡ ಕಾಲ್ ಕಟ್ ಮಾಡ್ತಾಳೆ. ಅಷ್ಟರಲ್ಲಿ ಈ ಕಡೆ ರಾಣಾ ಕೂಡ ನಾವು ಸ್ವಲ್ಪ ಹುಷಾರಾಗಿರಬೇಕು, ದೇವೇಂದ್ರ ತನಕ ಹೋಗಿದ್ದಾನೆ ಅಂತ ಅಂದಮೇಲೆ ನೆಕ್ಸ್ಟ್ ನಮ್ಮ ತನಕ ಬರೋದಕ್ಕೆ ಅವ್ನು ಭಾರಿ ಟೈಮ್ ಇರಲ್ಲ ಅವನಿಗೆ. ಸೊ ಯಾಕಂದರೆ ಫಸ್ಟ್ ಆಫ್ ಆಲ್ ನಾವು ಇದೊಂದೇ ಲೇಔಟ್ ನಾವು ತೊಗೊತಿಲ್ಲ, ಸುಮಾರು ನಾವು ಲೇಔಟ್ ತೊಗೊಂಡಿದ್ದೀವಿ. ಸೊ ಲೇಔಟ್ ಎಲ್ಲನೂ ಕೂಡ ನಮ್ಮ ಹೆಸರಲ್ಲೇ ಇದೆ ಅಂದಮೇಲಿಂದ ಅವ್ನು ದೇವೇಂದ್ರ ಕೂಡ ಇದು ನಮ್ಮ ಹೆಸರಲ್ಲೇ ಮಾಡಿದ್ದಾನೆ ಅಂತ ಹೇಳಿ ಗೊತ್ತಾಗ್ತಾರೆ. ಆವಾಗ ಅವನಿಗೆ ತುಂಬ ಡೌಟ್ ಬರುತ್ತೆ ಅಂತೇಳಿ ಈ ಕಡೆ ರಾಣಾ ಕೂಡ ಹೇಳ್ತಾ ಇರ್ತಾನೆ. ಇದಕ್ಕೆ ನಾವು ಏನಾದರೂ ಬೇರೆ ಪ್ಲ್ಯಾನ್ ಮಾಡಲೇಬೇಕು. ಅವ್ನು ಈ ವಿಷಯದ ಬಗ್ಗೆ ಮಾತಾಡ್ತಾ ಇರೋ ಥರ, ಈ ವಿಷಯದ ಬಗ್ಗೆ ಮರ್ತೋಗೋ ಥರ ನಾವು ಬೇರೆ ಎಕ್ಸ್ಟ್ರಾ ದೊಡ್ಡದಾಗಿ ಏನೋ ಒಂದು ಪ್ಲ್ಯಾನ್ ಮಾಡಿದ್ರೆ ಅವ್ನು ಈ ವಿಷಯದ ಬಗ್ಗೆ ತಲೆನೂ ಹಾಕಲ್ಲ, ಏನೂ ಮಾಡಲ್ಲ. ಆ ಥರದ್ದೊಂದು ಪ್ಲ್ಯಾನ್ ಮಾಡಬೇಕು ಅಂತ ರಾಣಾ ಕೂಡ ಹೇಳ್ತಿರ್ಬೇಕಾದ್ರೆ ಈ ಕಡೆ ಸಾಕ್ಷಿಗೆ ಈ ಕಡೆ ಅಂದರೆ ಲಾಯರ್ ಸತ್ಯನ ಮೇಲೆ ಅವಳಿಗೆ ಸ್ವಲ್ಪ ಡೌಟ್ ಬಂದ ಮೇಲಿಂದ ಅವ್ನ ಫೋನಲ್ಲಿ ಅವ್ನ ಫೋಟೋ ಇರೋದು ನೋಡಿಬಿಟ್ಟು ಇವರಿಬ್ಬರು ಕನ್ಸನ್ನೆ ಮಾಡ್ಕೊಂಡು ಇವನನ್ನೇ ಇಟ್ಕೊಂಡು ನಾವು ಆಟಾಡೋಣ ಅಂತ ಹೇಳಿ ಮಾತಾಡ್ಕೊತಾರೆ. ಅಷ್ಟರಲ್ಲಿ ಈ ಕಡೆ ಮನೆಯವರೆಲ್ಲರೂ ಮನೆಗೆಲ್ಲರೂ ಜನ ಬಂದಿರ್ತಾರೆ, ಎಲ್ಲರೂ ಈ ಕಡೆ ಕಾಲೋನಿಯವರೆಲ್ಲ ಬಂದಿರಬೇಕಾದ್ರೆ ಈ ಕಡೆ ಮಕ್ಕಳೆಲ್ಲರೂ ತುಂಬ ಆಟಾಡ್ತಾ ಇರಬೇಕಾದ್ರೆ ಅಜ್ಜಿಗೆ ಅವ್ರ ಮಕ್ಕಳೆಲ್ಲ ಆಟಾಡ್ತಿರೋದು ನೋಡಿದ್ರೆ ಅವರಿಗೆ ತುಂಬ ಇರಿಟೇಟ್ ಆಗ್ತಿರುತ್ತೆ. ಲಕ್ಷ್ಮಿ ಕೂಡ ಸೈಡಲ್ಲೇ ನಿಂತ್ಕೊಂಡು ಎಲ್ಲನೂ ಕೂಡ ಅಬ್ಸರ್ವ್ ಮಾಡ್ತಿರ್ಬೇಕಾದ್ರೆ ಈ ಕಡೆ ಅಜಿತ್ ಕೂಡ ಅದೇ ಟೈಮ್ಗೆ ಬರ್ತಾರೆ. ಮಕ್ಕಳು ಆಟಾಡ್ತಿರೋದು ನೋಡಿದ್ರೆ ಅಜ್ಜಿಗೆ ತುಂಬ ಇರಿಟೇಟ್ ಆಗ್ತಿರೋದು, ಇಲ್ಲೆಲ್ಲ ಜನಗಳೆಲ್ಲ ಕುತ್ಕೊಂಡಿರೋದು ಮಾತಾಡ್ತಿರೋದು ನೋಡಿದ್ರೆ ಅಜ್ಜಿಗೆ ಇರಿಟೇಟ್ ಆಗ್ತಿದೆ ಅಂತ ಅವರಿಗೆ ತುಂಬ ಕ್ಲಿಯರಾಗಿ ಗೊತ್ತಾಗ್ತಿರ್ಬೇಕಾದ್ರೆ ಲಕ್ಷ್ಮಿ ಅಲ್ಲಿ ನಿಂತಿರೋ ಜಾಗಕ್ಕೆ ಹೋಗ್ಬಿಟ್ಟು, ಲಕ್ಷ್ಮಿ ಅವರೇ ಬನ್ನಿ ಇಲ್ಲಿ, ಭೂಮಿ ಲಕ್ಷ್ಮಿ ಅಕ್ಕನೂ ಕರ್ಕೊಂಡು ಹೋಗೋ ಅಡುಗೆ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾರೆ ಅಂತೇಳಿ ಕರ್ಕೊಂಡು ಹೋದ್ಮೇಲಿಂದ ಮಕ್ಕಳು ನನಗೆ ಹೊಟ್ಟೆ ಹಸಿತಿದೆ ಅಮ್ಮ ಅಂತ ಹೇಳಿ ಮಕ್ಕಳು ಹೇಳಿ ಅದು ಕೇಳಿಸ್ಕೊತಾ ಇರ್ತಾನೆ. ಈ ಕಡೆ ಅಜಿತ್ ಕೂಡ ಮಕ್ಕಳು ಎಲ್ಲ ಬನ್ನಿ ಇಲ್ಲ ಅಂತ ಕರೆದ್ಬಿಟ್ಟು ಡೈನಿಂಗ್ ಟೇಬಲ್ ಮೇಲೆ ಹಣ್ಣು ಹಂಪಲು ಎಲ್ಲ ಇಟ್ಟಿರ್ತಾರೆ. ಹಣ್ಣು ಫ್ರೂಟ್ಸ್ನೆಲ್ಲನೂ ಈ ಕಡೆ ನಿಮ್ಗೆ ಹೊಟ್ಟೆ ಹಸಿತಿದ್ದೆ, ಈ ಫ್ರೂಟ್ಸಲ್ಲಿ ಏನು ಬೇಕಾದ್ರೂ ತೊಗೊಂಡು ಬಂದು ತಿನ್ನಿ, ನೀವು ಆರಾಮಾಗಿ ತಿನ್ನಿ ಅಂತ ಹೇಳ್ಬಿಟ್ಟು ಅಲ್ಲಿರೋ ಫ್ರೂಟ್ಸ್ ಅಂದರೆ ಆರೆಂಜು ಬನಾನಾ ಏನೇನಿದೆ ಅದನ್ನೆಲ್ಲ ತೊಗೊಂಡು ಬಂದು ಎಲ್ಲನೂ ಕೊಡ್ತಾ ಇರ್ತಾರೆ. ಮಕ್ಕಳು ಕೂಡ ಇಸ್ಕೊಂಡು ಎಲ್ಲನೂ ಕೂಡ ಖುಷಿಯಿಂದ ಇರಬೇಕಾದ್ರೆ ಅಷ್ಟರಲ್ಲೇ ಈ ಕಡೆ ಅಪೇಕ್ಷಿತನೂ ಬರ್ತಾರೆ. ನಿಮಗೆ ನಾಚಿಕೆ ಮನ ಮರಿದೆ ಇಲ್ವಾ, ಅಷ್ಟು ಧೈರ್ಯ ಇದೆ ನಿಮಗೆ, ಮನೇಲಿ ಏನು ಸಿಕ್ಕರು ಆಟ ಆಡೋದಕ್ಕೆ, ಅಲ್ಲಿ ಏನಾದರೂ ಸಿಕ್ಕರೆ ತಿನ್ನೋದಕ್ಕೆ ಕಾಯ್ತಾ ಇರ್ತೀರಲ್ಲ, ನಿಮಗೇನು ಗೊತ್ತಾಗಲ್ವಾ ಅಂತ ಹೇಳ್ಬಿಟ್ಟು ಅಪೇಕ್ಷಿತ ಎಲ್ರಿಗೂ ಕೇಳಿಸುತ್ತೆ ತುಂಬ ಜೋರಾಗಿ ಕಿರಿಸ್ತಾ ಇರ್ತಾಳೆ.
ಅಸಲಿ ಜಸ್ಟ್ ಅಪೇಕ್ಷಿತ ಸುಮ್ಮನೆ ಇರು ಅಂತ ಹೇಳ್ಬಿಟ್ಟು ಈ ಕಡೆ ಅಜಿತ್ ಕೂಡ ಹೇಳ್ತಿರ್ಬೇಕಾದ್ರೆ, ಅಲ್ಲ ಇವ್ರಿಗೇನು ಗೊತ್ತಾಗಲ್ವಾ, ಇವ್ರೇನು ಗತಿನೇ ಇಲ್ಲ ಥರ ಬಂದು ಕುತ್ಕೊತಾರಲ್ಲ ಇಲ್ಲಿಗೆ ಏನು ಅಲ್ಲ ಅಂತೇಳಿ ಈ ಕಡೆ ಅಪೇಕ್ಷಿತ ಬೈತಿರ್ಬೇಕಾದ್ರೆ ಈ ಕಡೆ ಸಂಗೀತ ಕೂಡ ಹೇಳ್ತಾ ಇರ್ತಾಳೆ, ಅಪೇಕ್ಷಿತ ನೀನು ಬಾಯಿಗೆ ಬಂದಂಗೆ ಬೈತಿದ್ದೆ, ಸುಮ್ಮನೆ ಇರೋದಕ್ಕಾಗಲ್ವ ನಿನಗೆ ಅಂತೇಳಿ ಹೇಳ್ತಾ ಇರ್ತಾರೆ. ಅವ್ರಿಗೇನು ಹೊಟ್ಟೆಗೆ ಊಟ ಇಲ್ಲ ಅಂತ ಹೇಳಿ ಅವ್ರು ಬಂದಿಲ್ಲ ಇಲ್ಲಿಗೆ, ನೀನು ಅವ್ರ ಬಗ್ಗೆ ಏನು ಚೀಪಾಗಿ ತಿಳ್ಕೊಳ್ಳೋದಕ್ಕೆ ಹೋಗ್ಬೇಡ, ಇನ್ನೊಂದು ಮಾತಾಡಿದ್ರೆ ನೀನು ಏನು ಮಾತಾಡ್ತೀಯ ಅನ್ನೋದ್ರ ಬಗ್ಗೆ ನಿನ್ನ ಯೋಗ್ಯತೆ ಬಗ್ಗೆ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಈ ಕಡೆ ಅಜಿತ್ ಕೂಡ ಅವಳಿಗೆ ಬೈತಾ ಇರ್ತಾರೆ. ನನ್ನ ಯೋಗ್ಯತೆ ಬಗ್ಗೆ ಇಲ್ಲಿ ಯಾರಿಗೂ ಏನು ಪ್ರೂವ್ ಮಾಡಬೇಕು ಅವಶ್ಯಕತೆ ಇಲ್ಲ ಅಂತ ಹೇಳಿಬಿಟ್ಟು ಅಪೇಕ್ಷಿತ ಹೇಳ್ತಿರ್ಬೇಕಾದ್ರೆ, ಅಲ್ಲ ಕಣೆ ಹೊಟ್ಟೆ ಅದೇ ಟೈಮ್ಗೆ ಸಂಗೀತ ಕೂಡ ಹೇಳ್ತಿರ್ತಾಳೆ, ಹೊಟ್ಟೆ ಹಸ್ಕೊಂಡು ಬಂದವರಿಗೆ ಹಣ್ಣು ಹಂಪ್ಲಿಗೆ ಏನೇ ಆದ್ರೂ ಕೊಡಲೇಬೇಕು ಕಣೆ. ಈಗ ದೇವಸ್ಥಾನಕ್ಕೆ ಹೋದಾಗ ನಾವು ಹಣ್ಣು ಹಂಪ್ಲು ತೊಗೊಂಡೋಗಿ ನೈವೇದ್ಯ ಕೊಡ್ತಿರ್ತಾನೆ ದೇವ್ರಿಗೆ, ಅದಕ್ಕಿಂತ ಹೆಚ್ಚಾಗಿ ಹಸ್ಕೊಂಡು ಬಂದವರಿಗೆ ಹೊಟ್ಟೆ ತುಂಬ ಊಟ ಹಾಕಬೇಕು ಕಣೆ. ನೀನೇನು ಈ ಥರ ಎಲ್ಲ ಆಡ್ತಿದ್ದೆ, ನನ್ನ ಹೊಟ್ಟೆಲ್ಲ ಊಟ ನೀನು ಇಷ್ಟೊಂದು ಚೀಪಾಗಿ ನಡ್ಕೊತಿದ್ಯಾ ಅಂತ ಅಂದ್ಕೊತಿರ್ಲಿಲ್ಲ ಅಪೇಕ್ಷಿತ ಅಂದಾಗ. ಅಮ್ಮ ನೀನೇನು ನಮ್ಮ ಈ ಥರ ಆಡ್ತಿದ್ದಿಲ್ಲ, ಅಲ್ಲ ಇವರಿಗೇನು ಬೇರೆ ಕೆಲಸ ಇಲ್ವಾ, ಇಲ್ಲೇ ಬಂದು ಊಟ ಒಕ್ಕರಿಸ್ಕೋಬೇಕಾ ಇವರೆಲ್ಲ ಅಂತೇಳಿ ಹೇಳ್ತಿರ್ಬೇಕಾದ್ರೆ, ನಿನಗೆ ಇಷ್ಟಿರಬೇಕಾದ್ರೆ ಇಷ್ಟೆಲ್ಲ ಮಾತಾಡ್ತಾರೆ, ಕರ್ಕೊಂಡು ಬಂದಿರೋದು ನಾನು ನೋಡ್ಕೊತಾ ಇರೋದು ನೀನಲ್ವಲ್ಲ, ನೀನೇನು ತಂದಾಗ್ತಿದ್ದೆ ಇಲ್ಲ ತಾನೆ, ನಿನಗೇನು ಒಂದು ಹಣ್ಣಿಗೋಸ್ಕರ ಇಷ್ಟೊಂದೆಲ್ಲ ಜಗಳ ಆಡ್ತಿದ್ದೆ, ನಿನ್ಗೆ ಯಾವ ಹಣ್ಣು ಬೇಕು ಹೇಳು, ನಿಂಗೆ ಲಾರಿ ತುಂಬ ತೊಗೊಂಡು ಬಂದು ನಿನ್ನ ಮೇಲೆ ಸುರಿತೀನಿ, ಯಾವ್ದು ಬೇಕು ಹೇಳು ಅಂತೇಳಿ ಕೇಳ್ತಿರ್ಬೇಕಾದ್ರೆ, ನೀನೇ ನಿನ್ನ ಕೈಯಾರ ಮಕ್ಕಳಿಗೆ ಹಣ್ಣನ್ನೆಲ್ಲ ಕಿತ್ಕೊಂಡಿರೋದನ್ನ ತೊಗೊಂಡೋಗಿ ಅವ್ರ ಕೈಲಿ ಕೊಟ್ಟರೆ ಸರಿ, ಇಲ್ಲಾಂದರೆ ನೋಡು ಅಂತ ಈ ಕಡೆ ಅಜಿತ್ ಕೂಡ ಹೇಳ್ತಿರ್ಬೇಕಾದ್ರೆ, ಇಲ್ಲ ನಾನು ಆ ಥರ ಮಾಡಲ್ಲ, ನೀನೇನಾದರೂ ಮಾಡ್ಕೊಂಡು ನಾನು ಅವ್ನ ಕೈಗೆ ಕೊಡಲ್ಲ, ನನಗೆ ಕೊಡಲ್ಲ ಅಂತ ಹೇಳಿ ಕಡೆ ಅಪೇಕ್ಷಿತ ಕೂಡ ಜೋರಾಗಿ ಕೂಗಾಡ್ತಿರ್ಬೇಕಾದ್ರೆ, ಕೊಟ್ಟರೆ ಸರಿ ಅಪೇಕ್ಷಿತ, ನೀನು ಕೊಟ್ಟಿಲ್ಲ ಅಂದರೆ ನೋಡು ನೀನು ಸುಮ್ಮನೆ ಬಿಡೋದಿಲ್ಲ ನಾನು ಅಂತೇಳಿ ಬೈತಾ ಇರ್ತಾರೆ ಅಪೇಕ್ಷಿತಂಗೆ. ಸರಿ ಅಂತ ಹೇಳ್ಬಿಟ್ಟು ಅವ್ನ ಮಕ್ಕಳು ಕೈಲಿ ಕೊಡ್ದೇನೆ ಈ ಕಡೆ ಅಜಿತ್ ಕೈಲಿ ಕೊಟ್ಬಿಟ್ಟು ಅವಳು ಕೂಡ ತುಂಬ ಕೋಪದಿಂದ ಅಲ್ಲಿಂದ ಹೊರಟೋಗಿದಾಗ ಇಲ್ಲಿ ಸುತ್ತಮುತ್ತ ಜನ ಎಲ್ಲ ನೋಡೋ ನಿಂತ್ಕೊಂಡಿದ್ದವರು ಅವರಿಗೆ ತುಂಬ ಬೇಜಾರಾಗ್ಬಿಟ್ಟು ಅವರು ಕೂಡ ಅಲ್ಲಿಂದ ಆಚೆ ಹೊರಟೋಗ್ತಾರೆ. ಮಕ್ಕಳ ನಿಮಗೆ ಅವರೆಲ್ಲ ಅಂದಿದ್ದನ್ನ ನೀನು ಏನು ಬೇಜಾರು ಮಾಡ್ಕೊಬೇಡಿ, ಅವಳು ಸ್ವಲ್ಪ ಮೆಂಟ್ಲು ಥರ ಆಡ್ತಾಳೆ, ನೀವೆಲ್ಲ ಹೊಟ್ಟೆ ತುಂಬ ಊಟ ಮಾಡಿ ಆಯಿತಾ, ಇನ್ನು ಸ್ವಲ್ಪ ಹೊತ್ತಿಗೆ ಅಡುಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಮಕ್ಕಳನ್ನ ಸಮಾಧಾನ ಮಾಡಿ ಕಳಿಸಿದಾಗ ಸಂಗೀತ ಕೂಡ ಭೂಮಿಗೆ ಹೇಳ್ತಾ ಇರ್ತಾಳೆ, ಹೋಗಮ್ಮ ಅವ್ರಿಗೆಲ್ಲ ಸಮಾಧಾನ ಮಾಡು, ಪಾಪ ಅವರೆಲ್ಲ ಎಷ್ಟು ಬೇಜಾರು ಮಾಡ್ಕೊಂಡ್ರೆ ಏನು ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ, ಅಮ್ಮ ಅವರಿಗೆ ಸಮಾಧಾನ ಮಾಡೋಷ್ಟು ನನ್ನ ಕೈಲಿ ಆಗಲ್ಲ, ಯಾಕಂದರೆ ಅವರಿಗೆ ಮನೆ ಮಠ ಏನೂ ಇಲ್ಲ ಅಂತ ಅವರು ಬಂದಿದ್ದಾರೆ, ನಾವು ಅವರಿಗೆ ಆಶ್ರಯ ಮಾಡಿ ಕೊಟ್ಟಿದ್ದೀವಿ ಅಂದಮೇಲೆ ಅವ್ರಿಗೆ ಈ ಥರ ಎಲ್ಲ ಮಾತಾಡ್ತೀವಿ ಅಂತಂದರೆ ಅವರಿಗೆ ಸ್ವಲ್ಪ ಬೇಜಾರಾಗುತ್ತೆ. ಈಗ ಆಲ್ರೆಡಿ ನೆಕ್ಸ್ಟ್ ನಾವು ಈ ಆಶ್ರಯ ಇಲ್ಲ ಅಂತ ಅಂದಮೇಲೆ ಎಲ್ಲಿಗೆ ಹೋಗೋದು, ಏನು ತೊಗೊಳ್ಳೋದು, ಏನು ಮಾಡೋದು ಅಂತ ಅವರೇ ತುಂಬ ತಲೆ ಕೆಡ್ಸ್ಕೊಂಡಿರ್ತಾರೆ. ಅಂಥ ಟೈಮಲ್ಲಿ ನಾನು ಹಿಂಗೆಲ್ಲ ಹೋಗಿ ಮಾತಾಡಿದ್ರೆ ಅವರು ಸ್ವಲ್ಪ ಇನ್ನೂ ಬೇಜಾರಾಗ್ತಾರೆ. ಸತ್ಯನೇ ಸ್ವಲ್ಪ ಅವಾಗ ಕಾಮಿಡಿ ಮಾಡಿರ್ತಾರೆ, ಅವರಿಗೆ ಅದರಿಂದ ಎಂಟರ್ಟೈನ್ಮೆಂಟ್ ಕೊಟ್ಟು ಅವರಿಗೂ ಸ್ವಲ್ಪ ಸಮಾಧಾನ ಆಗುತ್ತೆ, ಸ್ವಲ್ಪ ಮೈಂಡ್ ಚೇಂಜ್ ಆಗುತ್ತೆ. ಎಲ್ಲಿ ಸತ್ಯಣ್ಣ ಅಂತ ಹೇಳ್ಬಿಟ್ಟು ಅಜಿತನ ಕೇಳ್ತಾ ಇರ್ತಾಳೆ ಈ ಕಡೆ ಭೂಮಿನ ಕೂಡ. ಸರಿ ಆಯಿತು, ಅವ್ರು ಮೋಸ್ಟ್ಲಿ ಇಲ್ಲೆಲ್ಲೂ ಇಲ್ಲ ಅನಿಸುತ್ತೆ ಅತ್ತೆ, ನಾನು ಆಚೆ ಇದ್ದಾರೆ ಅಂತ ಹೇಳಿ ನಾನು ಏನಾದರೂ ಹೋಗಿ ನೋಡ್ಕೊಬರ್ತೀನಿ ಅಂತ ಹೇಳ್ಬಿಟ್ಟು ಭೂಮಿ ಮತ್ತು ಲಕ್ಷ್ಮಿ ಇಬ್ಬರು ಕೂಡ ಅಲ್ಲಿಂದ ಹೋದಾಗ ಈ ಕಡೆ ನಾನೇ ಏನಾದರೂ ಟ್ರೈ ಮಾಡಬೇಕು ಅಂತ ಹೇಳ್ಬಿಟ್ಟು ಭೂಮಿ ಈ ಕಡೆ ಅಜಿತ್ ಕೂಡ ಹೇಳ್ತಿರ್ಬೇಕಾದ್ರೆ, ಅಲ್ಲೋ ಅವರಿಗೆಲ್ಲ ಸಮಾಧಾನ ಮಾಡು, ಅವರು ಸ್ವಲ್ಪ ಬೇಜಾರು ಮಾಡ್ಕೊಂಡಿರ್ತಾರೆ, ನೀನೇ ಇನ್ನೂ ಬೇಜಾರು ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡ ಅಪೇಕ್ಷಿತ ಮಾತಾಡೋದಕ್ಕೆ ಅಂತ ಹೇಳ್ಬಿಟ್ಟು ಆ ಸಂಗೀತ ಈ ಕಡೆ ಅಜಿತ್ಗೆ ತುಂಬ ಸಮಾಧಾನ ಮಾಡ್ತಿರ್ಬೇಕಾದ್ರೆ, ಹಾಗೇನಿಲ್ಲ ಅಮ್ಮ ನಾನು ಸತ್ಯನ ಹುಡುಕ್ತೀನಿ, ಅವನು ಏನು ಮಾಡ್ತಿದ್ದಾನೆ ಅಂತ ಕೇಳೋಣ ಅಂತ ಹೇಳ್ಬಿಟ್ಟು ಅಜಿತ್ ಕೂಡ ಅಲ್ಲಿಂದ ಹೊರಟಾಗ ಸತ್ಯಂಗೆ ಒಂದು ಮಾತಾಡ್ಕೊಂಡು ಅವನು ನಿಂತಿರ್ಬೇಕಾದ್ರೆ ಅವನಿಗೆ ಮತ್ತೆ ಒಂದು ಫೋನ್ ಕಾಲ್ ಬರುತ್ತೆ. ಅದು ನೋಡಿದ್ರೆ ಈ ಕಡೆ ಆ ಸಾಕ್ಷಿ ಆಗುತ್ತೆ. ಆ ಸಾಕ್ಷಿ ಅವ್ರಿಗೆ ಏನು ನೆನೆಸ್ಕೊಂಡು ಇವಾಗ ಫೋನ್ ಕಾಲ್ ಮಾಡಿದ್ದೀರಲ್ಲ ಏನದು ಅಂತ ಹೇಳಿ ಕೇಳ್ತಿರ್ಬೇಕಾದ್ರೆ, ಏನಿಲ್ಲ ನನಗೆ ಸ್ವಲ್ಪ ನಿಮ್ಮಲ್ಲಿ ಸ್ವಲ್ಪ ಮಾತಾಡಬೇಕಿತ್ತು ಅಂದಾಗ, ಏನು ಮಾತಾಡಬೇಕು ಅಂತ ಹೇಳಿ ಕೇಳಿದಾಗ, ನಾನು ನಿಮ್ಮನ್ನ ಲವ್ ಮಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು ಈ ಕಡೆ ಸಾಕ್ಷಿ ಕೂಡ ಹೇಳ್ತಾ ಇರ್ತಾಳೆ. ಏನಿದು ಸಡನ್ನಾಗಿ ಈ ಥರ ಎಲ್ಲ ಹೇಳ್ತಿದ್ದೀರಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ಸತ್ಯ ಕೂಡ ಹೇಳ್ತಿರ್ಬೇಕಾದ್ರೆ, ಮತ್ತು ನಿಮ್ಮನ್ನ ಯಾಕೋ ಇಷ್ಟಪಡಬೇಕು ಅಂತೇಳಿ ಅನ್ನಿಸ್ತಿತ್ತು, ಅದಕ್ಕೆ ಹೇಳಿದೆ ಅಂತ ಹೇಳಿ ಈ ಕಡೆ ಸಾಕ್ಷಿ ಕೂಡ ಹೇಳ್ತಿರ್ಬೇಕಾದ್ರೆ, ರೀ ನೋಡಿರಿ ನಾನು ತುಂಬ ಅಪ್ಪಟ ಬ್ರಹ್ಮಚಾರಿ, ಹನುಮಂತನ ಭಕ್ತ ನಾನು, ಸೊ ನನಗೆ ಈ ಥರ ಲವ್ ಪವ್ವು ಈ ಥರ ಮದುವೆ ಆಗೋದು, ಇಷ್ಟಪಡೋದು, ಗೋಳಾಡೋದು ಇದೆಲ್ಲ ನನಗೆ ಹಾಕಿ ಬರಲ್ಲ, ನನಗೆ ಆ ಥರ ಎಲ್ಲ ಇಂಟ್ರೆಸ್ಟು ಇಲ್ಲ, ಪ್ಲೀಸ್ ನೀವು ಕರೆ ಮಾಡಿದ್ರೆ ಚಂದ್ರಗಾರರು ತುಂಬ ಬ್ಯುಸಿಯಾಗಿದ್ದಾರೆ ಅಂತ ಹೇಳ್ಬಿಟ್ಟು ಅವನು ಕೂಡ ಹೇಳ್ತಾ ಇರ್ತಾನೆ. ಹಲೋ ನೀವು ಯಾಕೆ ಆ ಥರ ಅಂದ್ಕೊಂಡು, ನಾನು ಸುಮ್ಮನೆ ಸ್ವಲ್ಪ ತಮಾಷೆ ಮಾಡಿದೆ ಅಷ್ಟೇ ಅಂತೇಳಿ ಹೇಳ್ತಾ ಇರ್ತಾಳೆ ಈ ಕಡೆ ಸಾಕ್ಷಿ ಕೂಡ. ನೀವು ತಮಾಷೆ ಮಾಡೋದಕ್ಕೆ ಸೀರಿಯಸ್ ಆಗಿ ಮಾತಾಡಿದ್ರೆ ಮಾತಾಡ್ತೀನಿ, ತಮಾಷೆ ಎಲ್ಲ ಮಾಡಿದ್ರೆ ನನಗೆ ಅದೆಲ್ಲ ಇಷ್ಟ ಆಗೋಲ್ಲ. ನೀವು ನಿಮ್ಮನ್ನ ಯಾರಾದ್ರು ಇಷ್ಟಪಡ್ತಾರೆ ಅಂತಂದರೆ ಅವನ್ನ ನೀವು ಲವ್ ಮಾಡಿ, ಆದರೆ ನನಗಂತೂ ಆ ಥರ ಎಲ್ಲ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿ ಈ ಕಡೆ ಹೇಳ್ತಿರ್ಬೇಕಾದ್ರೆ, ಸಾರಿ ನಾನು ತಮಾಷೆ ಮಾಡೋಕ್ಕೋದೆ ಅಷ್ಟೇ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಅದಕ್ಕೆ ನನಗೆ ಏನಕ್ಕೆ ಇಷ್ಟೊತ್ತಿನಲ್ಲಿ ಕಾಲ್ ಮಾಡಿದ್ರಿಂದ ನನಗೆ ಈ ಕಡೆ ಸಾಹಿತ್ಯ ನೆನಪಾದ್ಲು ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ, ಈ ಕಡೆ ಎಲ್ಲ ಒಂದು ಕಡೆ ಸಾಹಿತ್ಯದ ಮೇಲೆ ಮತ್ತೆ ಪ್ರೀತಿ ಆಗ್ತಿರುತ್ತೆ, ಈ ಕಡೆ ಹಳೆದನ್ನೆಲ್ಲ ಕೂಡ ಈ ಕಡೆ ಪ್ರತಿಯೊಂದನ್ನು ಕೂಡ ನೆನಪು ಮಾಡ್ಕೊತಾ ಇರ್ತಾನೆ ಸತ್ಯನೂ ಕೂಡ. ಈ ಕಡೆ ಸಾಕ್ಷಿ ಯಾವಾಗ ಸಾಹಿತ್ಯ ಅಂದರೆ ನಂಗೆ ತುಂಬ ಇಷ್ಟ, ನಾನು ತುಂಬ ಅವಳು ತುಂಬ ನೆನಪಾಗ್ತಿದ್ದಾಳೆ ಅಂತೆಲ್ಲ ಅಂದಾಗೆಲ್ಲ ಈ ಕಡೆ ಸಾಹಿತ್ಯನ ಬಗ್ಗೆ ತುಂಬ ಹಳೆ ನೆನಪನ್ನೆಲ್ಲ ಈ ಕಡೆ ಈ ಕಡೆ ಸತ್ಯ ಕೂಡ ನೆನಪು ಮಾಡ್ಕೊತಾ ಇರ್ತಾನೆ. ಈ ಕಡೆ ಅಜಿತ್ ಸಾಹಿತ್ಯ ಎಲ್ಲರೂ ಇದ್ದಾಗ ಎಷ್ಟು ಚೆನ್ನಾಗಿ ಲವಲವಿಕೆಯಿಂದ ಇದ್ದರು, ಪ್ರೀತಿಯಿಂದ ಮಾತಾಡ್ತಿದ್ರು ಅಂತೆಲ್ಲ ಇದ್ದೆಲ್ಲ ಈ ಕಡೆ ಅಜಿತ್ ಈ ಕಡೆ ಸತ್ಯ ಕೂಡ ನೆನಪು ಮಾಡ್ಕೊತಾ ಇರ್ತಾನೆ.
ಯಾಕೆ ಇಷ್ಟೊಂದಲ್ಲಿ ಮಾಡಿದೆ ಅಂತ ಅಂದರೆ ನನಗೆ ಸಾಕ್ಷಿ ಇವತ್ತಿಗೆ ಅವಳು 5 ವರ್ಷ ಆಯಿತು. ಆದರೆ ಇವತ್ತಿಗೆ ಅವ್ಳ ಪ್ರೀತಿ ಮಾಡಿ 5 ವರ್ಷ ಆಗಿದ್ರೂ ಕೂಡ ಅಜಿತನ್ನ ಅವಳು ಇವತ್ತು ನನಗೆ ಅವಳ ಪ್ರೀತಿ ವಿಷಯ ನನಗೆ ಹೇಳ್ಕೊಂಡಿದ್ದು. ಈ ಥರ ಅಜಿತನ್ನ ನಾನು ಲವ್ ಮಾಡ್ತಿದ್ದೀನಿ, ತುಂಬ ಇಷ್ಟಪಡ್ತಾ ಇದ್ದೀನಿ ಅಂತ ಹೇಳಿ ಅಂತಂದಾಗ, ಓಹ್ ಹೌದಾ, ನಿಮಗೆ ಇದು ವಿಷಯ ಮುಂಚೆನೇ ಗೊತ್ತಿತ್ತಾ ಅಂತೇಳಿ ಈ ಕಡೆ ಸತ್ಯ ಹೇಳ್ತಿರ್ಬೇಕಾದ್ರೆ, ಹ್ಞೂ ಹೌದು, ಅವಳ ಬಗ್ಗೆ ನನಗೆ ತುಂಬ ವಿಷಯ ಗೊತ್ತು. ಆದರೆ ಆ ವಿಷಯ ಎಲ್ಲ ನಿಮಗೆ ಗೊತ್ತಿಲ್ಲ ಅಂತ ನನಗೆ ಚೆನ್ನಾಗೇ ಗೊತ್ತು. ಅವಳು ನನಗೆ ಪ್ರತಿಯೊಂದು ವಿಷಯನೂ ಹೇಳ್ತಾ ಇದ್ಲು. ಮಾತೆತ್ತಿದ್ರೆ ಅಜಿತ್ 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 ಅಂತ ಹೇಳ್ತಾನೆ ಇರ್ತಿದ್ಲು ಯಾವಾಗ ನೋಡಿದ್ರೂ. ನನಗಂತೂ ನಿದ್ದೆ ಮಾಡೋಕ್ಕೆ ಕೊಡ್ತಿಲ್ಲ. ನೈಟ್ ಆದರೂ ಅಜಿತ್ತು, ಬೆಳಗ್ಗೆ ಆದರೂ ಅಜಿತ್ತು, ಎಲ್ಲೋದ್ರೂ ಅಜಿತ್ತು, ಏನು ತೊಗೊಂಡ್ರು ಅಜಿತ್ತು, ಏನು ಇಷ್ಟಪಟ್ಟರು ಅಜಿತ್ತು ಅನ್ನೋಳು. ನನಗಂತೂ ತುಂಬ ಹಿಂಸೆ ಕೊಟ್ಬಿಟ್ಟಿದ್ಲು. ರಾತ್ರಿ ಎಲ್ಲ ನೈಟೇ ನಿದ್ದೆ ಮಾಡೋಕ್ಕೆ ಬಿಡ್ತಿರ್ಲಿಲ್ಲ. ಅಷ್ಟೊಂದು ಲವ್ ಮಾಡ್ತಾಯಿದ್ಲು ಸಾಹಿತ್ಯ ಅಜಿತನಂತ ಅಂದರೆ. ಆದರೆ ಅಜಿತ್ ನೋಡಿ ಅವನೆಷ್ಟು ಬೇಗ ಚೇಂಜ್ ಆಗಿಬಿಟ್ಟಿದ್ದಾರೆ. ಸಾಹಿತ್ಯ ಹೋಗಿ 4 ವರ್ಷಕ್ಕೆ ಆಲ್ರೆಡಿ ಬೇರೆನ ಮದುವೆ ಆಗಿಬಿಟ್ರು. ಹಿಂಗೆ ಅಲ್ವಾ ಹುಡುಗರು ಪ್ರತಿ ಸಲವೂ ಹಿಂಗೆ ಚೇಂಜ್ ಮಾಡ್ಕೊಂಡು ಹೋಗ್ತಾರೆ ಅಂತ ಹೇಳ್ತಿರ್ಬೇಕಾದ್ರೆ, ನೋಡಿ ನೋಡಿ ಮಿಸ್ಟೇಕ್ ಮಾಡ್ಕೊಂಡಿದ್ದೀರಾ ನೀವು ಅಜಿತ್ ಬಗ್ಗೆ ಅಂತ ಹೇಳ್ತಿರ್ಬೇಕಾದ್ರೆ, ಇಲ್ಲ ನಾನೇನು ಮಿಸ್ಟೇಕ್ ಮಾಡ್ಕೊಂಡಿಲ್ಲ. ಅದೇ ನೋಡಿ, ಒಂದು ಪಕ್ಷ ನೀವೇನಾದರೂ ಅಜಿತ್ ಜಾಗದಲ್ಲಿ ಸಾಹಿತಿ ಏನಾದರೂ ಬದುಕಿದ್ರೆ ಅಜಿತ್ ಸತ್ತೋದಾಗ ಈ ಕಡೆ ಸಾಕ್ಷಿ ಈ ಕಡೆ ಸಾಹಿತಿ ಹಿಂಗೆ ಮಾಡ್ತಿದ್ಲ ಹೇಳಿ ಅಂತ ಅಂದಾಗ, ಇಲ್ಲ ಖಂಡಿತವಾಗ್ಲೂ ಈ ಥರ ಅವಳು ಮಾಡ್ತಿರ್ಲಿಲ್ಲ. ಅವಳು ಯಾವುದೇ ಕಾರಣಕ್ಕೂ ಅಜಿತನ ಬಿಟ್ಟು ಬೇರೆ ಯಾರನ್ನೂ ಮದುವೆ ಆಗ್ತಾನೇ ಇರಲಿಲ್ಲ ಅಂತೇಳಿ ಅಂತಿರ್ಬೇಕಾದ್ರೆ ಈ ಕಡೆ ಸತ್ಯ. ಮತ್ತು ನೋಡಿ ಇವಾಗ ಅಜಿತ್ ನೋಡಿ ಬೇರೆಯವ್ರನ್ನ ಮದುವೆ ಆಗಿದ್ದಾರೆ. ಆಲ್ರೆಡಿ ಭೂಮಿ ಅನ್ನೋರ್ನ ಯಾರನ್ನೋ ಮದುವೆ ಆಗಿದ್ದಾರೆ. ಅದು ಸಾಹಿತ್ಯ ಸತಿ 4 ವರ್ಷಕ್ಕೇನೆ. ಅವರೆಷ್ಟು ನೋಡಿ ಪ್ರೀತಿನೇ ಮಾಡಿಲ್ಲ ಅವರು ಅಂತ ಹೇಳ್ತಿರ್ಬೇಕಾದ್ರೆ, ಇಲ್ಲ ಇಲ್ಲ ನೀವು ಅವ್ರ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ದೀರಾ. ನೀವು ಹೆಂಗೆ ಸಾಕ್ಷಿನ ನೀವು ಹೆಂಗೆ ನೀವು ಏನೋ ನನ್ನ ತಂಗಿನ ಅರ್ಥ ಮಾಡ್ಕೊಂಡಿದ್ದೀರಾ, ಹಂಗೆ ನಾನು ಕೂಡ ಅಜಿತನ್ನ ನಾನು ತುಂಬ ಅರ್ಥ ಮಾಡ್ಕೊಂಡಿದ್ದೀನಿ. ಅವ್ನು ತುಂಬ ಹತ್ರದಿಂದ ಅವ್ನು ಏನು ಅಂತ ನಾನು ನೋಡಿದ್ದೀನಿ. ಅವ್ನು ಪ್ರತಿ ಕ್ಷಣ ಪ್ರತಿ ಉಸಿರಲ್ಲೂ ಕೂಡ ಈ ಕಡೆ ಸಾಹಿತ್ಯ ಇದ್ದೇ ಇದ್ದಾಳೆ. ಅವ್ಳು ಪ್ರತಿ ಕ್ಷಣವೂ ಅವನು ಅವ್ರ ಬಗ್ಗೆ ಯೋಚನೆ ಮಾಡೇ ಮಾಡ್ತಿರ್ತಾನೆ. ನೀವು ತಿಳ್ಕೊಂಡಿರೋದು ತಪ್ಪು ಅಂತ ಹೇಳಿ ಈ ಕಡೆ ಸಾಕ್ಷಿಗೆ ಬುದ್ಧಿ ಹೇಳ್ತಾ ಇರ್ತಾರೆ. ಅಲ್ಲ ಮತ್ತು ಯಾಕೆ ಅವ್ರ ಭೂಮಿನ ಅಷ್ಟೊಂದು ಬೇಗ ಮದುವೆ ಆಗಬೇಕಾಗಿತ್ತು, ಅಷ್ಟು ಅವಶ್ಯಕತೆ ಏನಿತ್ತು ಅದು ನೋಡಿ ಭೂಮಿ ಸಾಹಿತ್ಯದ ವಿಷಯ ಮರೆಯೋಷ್ಟು ಅವರು ಭೂಮಿನ ಅಷ್ಟು ಹಚ್ಕೊಂಡಿದ್ದಾರೆ. ಪ್ರತಿ ಸಲ ಚಿನ್ನಾರನ್ನ ಅಂದ್ಕೊಂಡು ಮಾತಾಡ್ಕೊಂಡೇ ಇರ್ತಾರೆ ಯಾವಾಗ ನೋಡಿದ್ರು ಅಂತ ಹೇಳ್ತಿರ್ಬೇಕಾದ್ರೆ, ಭೂಮಿಗೆ ಎಷ್ಟು ಇದೆ ಅಲ್ವಾ, ಅವಳೆಷ್ಟು ಬೇಗ ಚೇಂಜ್ ಮಾಡಿಬಿಟ್ಲು ಅಜಿತನ ಅಲ್ವಾ ಅಂತೇಳಿ ಹೇಳ್ತಿರ್ಬೇಕಾದ್ರೆ, ಭೂಮಿ ಯಾಕಾದರೂ ಬಂದಳು ಅವ್ರ ಜೀವನದಲ್ಲಿ ಅಂತ ನನಗೆ ಅನಿಸ್ತಿದ್ದೆ. ಭೂಮಿ ಅವರು ಅಜಿತನ ಜೀವನದಲ್ಲಿ ಬರಲೇಬಾರ್ದಿತ್ತು, ಅವ್ರು ಆರಾಮಾಗಿ ಇರ್ತಿದ್ರು ಅಂತೇಳಿ ಸಾಕ್ಷಿ ಭೂಮಿ ಬಗ್ಗೆ ಇಲ್ದಿರೋದನ್ನೆಲ್ಲ ಹೇಳ್ತಿರ್ಬೇಕಾದ್ರೆ, ಇದನ್ನೆಲ್ಲ ಕೇಳಿಸ್ಕೊಂಡಿದ್ದು ಈ ಕಡೆ ಸತ್ಯ ಕೂಡ, ಇಲ್ಲ ಇಲ್ಲ ನೀವು ತಿಳ್ಕೊಂಡಿರೋ ತಪ್ಪಿ, ಭೂಮಿ ನನ್ನ ತಂಗಿ, ಅದು ಸ್ವಂತ ತಂಗಿ. ನಾನು ಯಾವಾಗ ನನ್ನ ತಂಗಿ ಕಳ್ಕೊಂಡಿದ್ನಲ್ಲ, ಆ ನೋವೆಲ್ಲ ನಂಗೆ ತುಂಬ ಅನುಭವಿಸ್ತಿದ್ವಿ. ನಾನು ಮತ್ತು ಅಜಿತ್ ಇಬ್ಬರು ಕೂಡ ತುಂಬ ನೋವು ಅನುಭವಿಸ್ತಿದ್ವಿ. ಆ ನೋವನ್ನ ಕಮ್ಮಿ ಮಾಡೋದಕ್ಕೋಸ್ಕರ ಭೂಮಿ ಅವಳ ರೂಪದಲ್ಲಿ ಬಂದಿದ್ದಾಳೆ. ಭೂಮಿ ಅಂತ ಒಳ್ಳೆ ಹುಡುಗಿ ಅಜಿತಿಂಗೆ ಎಲ್ಲೂ ಸಿಗ್ತಾನೂ ಇಲ್ಲ. ಈ ಪ್ರಪಂಚದಲ್ಲಿ ಯಾವ ಹುಡುಗಿರು ಆ ಥರ ಇಲ್ಲ. ನಾನು ಅವಳ ಸಂಬಂಧ ಎಂಥದ್ದು ಅಂದರೆ ಅಣ್ಣ ತಂಗಿ ಸಂಬಂಧ. ಅವ್ಳಿಗೆ ಯಾವುದೇ ಕಾರಣಕ್ಕೂ ಒಂಚೂರು ನೋವಾಗ್ತಿರೋ ಥರ ನಾನು ನೋಡ್ಕೊತಿದ್ದೆ. ಅವಳ ಬಗ್ಗೆ ಮಾತಾಡೋ ಯೋಗ್ಯತೆ ನಿಮಗಿಲ್ಲ, ಅವಳ ಬಗ್ಗೆ ಮಾತಾಡಬೇಡಿ ಇನ್ಮೇಲೆ ಇಷ್ಟೊಂದು ಕೆಡ್ದಾಗೆಲ್ಲ ಅಂತ ಹೇಳ್ಬಿಟ್ಟು ಆ ಸಾಕ್ಷಿಗೆ ತುಂಬ ಬಾಯಿಗೆ ಬಂದಂಗೆ ಆ ಕಡೆ ಸತ್ಯ ಕೂಡ ಬೈತಾ ಇರ್ತಾನೆ. ಅವಳು ಇಂಥ ಪರಿಸ್ಥಿತಿಯಲ್ಲಿ ಇದ್ದೆ ಅವಳು ಈ ಮನೆಗೆ ಬಂದಿದ್ದಾಳೆ ಅಂತ ನಮಗೆ ಚೆನ್ನಾಗಿ ಗೊತ್ತು. ಅವರು ಲವ್ ಮಾಡೇ ಮದುವೆ ಆಗಿ ಬಂದಿರ್ಬೋದು. ಆದರೆ ಅವ್ಳಿಗೆ ಯಾವುದೇ ಕಾರಣಕ್ಕೂ ಮನೆಯವ್ರನ್ನ ಯಾವತ್ತೂ ದೂರ ಮಾಡಿಲ್ಲ. ಮನೆಯವ್ರ ಬಗ್ಗೆ ಎಷ್ಟು ಕಾಳಜಿ ಇಟ್ಕೊಂಡು ಮಾತಾಡಿದ್ದಾಳೆ ಗೊತ್ತಾ. ಅವಳ ಮನೆಯವ್ರ ಬಗ್ಗೆ ಅವಳ ಮೇಲೆ ಒಳ್ಳೆ ಅಭಿಪ್ರಾಯ ಇಲ್ಲದೆ ಹೋದ್ರೂ ಕೂಡ ಮನೆಯವ್ರ ಬಗ್ಗೆ ಅವಳಿಗೆ ತುಂಬ ಒಳ್ಳೆ ಮನಸ್ಸಿದ್ದ. ಅವಳು ತುಂಬ ಎಲ್ಲನೂ ಚೆನ್ನಾಗಿ ನೋಡ್ಕೊಳ್ಳೋಕೆ ಇಷ್ಟಪಡ್ತಾಳೆ. ಅಜಿತನೂ ಕೂಡ ತುಂಬ ಚೆನ್ನಾಗೇ ನೋಡ್ಕೊತಾಳೆ. ಈ ಕಡೆ ನನಗೂ ಅವಳಿಗೂ ಬಾಂಧವ್ಯ ಹೆಂಗಿದೆ ಅಂದರೆ, ನಾನು ಎಲ್ಲಿ ಸಾಹಿತ್ಯನ ಕಳ್ಕೊಂಡೆ, ಆ ನೋವಲ್ಲಿ ನಾನು ತುಂಬ ನೋವು ಅನುಭವಿಸ್ತೀನಿ ಸಾಯೋ ತನಕ ಅಂದ್ಕೊಂಡಿದ್ದೆ. ಅದು ಆ ನೋವನ್ನೆಲ್ಲ ಕಮ್ಮಿ ಮಾಡಿಬಿಟ್ಲು ನಮ್ಮ ಭೂಮಿ. ಅವಳ ಜಾಗದಲ್ಲಿ ನಿಂತ್ಕೊಂಡು ಎಲ್ಲ ಪ್ರತಿಯೊಂದನ್ನು ಪ್ರಾಯ ತುಂಬ ಅಣ್ಣ ಅಣ್ಣ ಅಂತ ಕರಿತಿದ್ಲು. ನೆಕ್ಸ್ಟ್ ಟೈಮ್ ಅವಳ ಬಗ್ಗೆ ಮಾತಾಡೋಕೆ ಹೋಗ್ಬೇಡ, ಅವಳ ಬಗ್ಗೆ ಮಾತಾಡೋಕ್ಕೆ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ಮಾತಾಡಿ ಅಂತ ಹೇಳಿ ಫೋನ್ ಕಟ್ ಮಾಡಿಬಿಡ್ತಾನೆ ಈ ಕಡೆ ಸಾಹಿತಿ. ಈ ಕಡೆ ಸತ್ಯ ಕೂಡ ಸಾಕ್ಷಿ ಫೋನ್ನ. ಭೂಮಿನೂ ಕೂಡ ಈ ಕಡೆ ಸತ್ಯ ಏನೇನು ಮಾತಾಡ್ತಿದ್ದ ಅಂತ ಹೇಳ್ಬಿಟ್ಟು ಅವಳು ಕೂಡ ಅವ್ರನ್ನ ಕರೀಯೋದಕ್ಕೆ ಅಂತ ಬಂದ್ಬಿಟ್ಟು ಇವರೆಲ್ಲ ಮಾತಾಡ್ತಿರೋದು ನೋಡ್ಬಿಟ್ಟು ಅವಳು ಕೂಡ ಸೈಡಲ್ಲಿ ನಿಂತ್ಕೊಂಡು ಪ್ರತಿಯೊಂದನ್ನು ಕೇಳಿಸ್ಕೊತಾ ಇರ್ತಾಳೆ. ಅವಳಿಗೂ ತುಂಬ ಖುಷಿ ಆಗ್ತಿರುತ್ತೆ. ಈ ಕಡೆ ಸತ್ಯನ ನನ್ನ ಬಗ್ಗೆ ಎಲ್ಲ ಎಷ್ಟು ಒಳ್ಳೆಯ ಅಭಿಪ್ರಾಯ ಇಟ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು. ಸಾಕ್ಷಿಗೆ ಈ ಕಡೆ ತುಂಬ ಕೋಪ ಬಂದ್ಬಿಡುತ್ತೆ. ಈ ಕಡೆ ಸತ್ಯ ಹಿಂಗೆಲ್ಲ ಮಾತಾಡಿದ್ದಾನಲ್ಲ ಅಂತ ಹೇಳ್ಬಿಟ್ಟು ಅವಳಿಗೆ ಏನು ಮಾತಾಡಬೇಕಂತನೂ ಅವಳಿಗೂ ಗೊತ್ತಾಗ್ತಿರಲ್ಲ. ಅಲ್ಲ, ನಾನು ಇವ್ರ ಬಗ್ಗೆ ಏನು ಮಾತಾಡಬೇಕಂತ ನಾನು ಇವನಿಗೆ ಅಂದ್ಕೊಂಡಿದ್ದೆ, ಇವ್ನು ನೋಡಿದ್ರೆ ಏನೇನೋ ಮಾತಾಡ್ತಿದ್ದಾನಲ್ಲ ಅಂತ ಹೇಳಿ ಅಂದ್ಕೊತಾ ಇರ್ತಾಳೆ. ಈ ಕಡೆ ಸತ್ಯ ಕೂಡ ಸಾಕ್ಷಿಗೆ ಹೇಳ್ತಾ ಇರ್ತಾನೆ, ಅವಳ ಬಗ್ಗೆ ಮಾತಾಡೋ ಯೋಗ್ಯತೆ ಯಾರಿಗೂ ಇಲ್ಲ. ಅವಳ ಕಾಲು ಸಂದಿ ನುಳ್ಸಿದ್ರೂ ಯಾರಿಗೂ ಬುದ್ಧಿ ಬರಲ್ಲ ಇಂಥ ಒಳ್ಳೆ ಬುದ್ಧಿ. ಅವಳಿಗೆ ಅಷ್ಟು ಒಳ್ಳೆ ಬುದ್ಧಿ ಇದೆ. ಅವಳಿಗೆ ಎಲ್ಲರಿಗೂ ಸಂಬಂಧಕ್ಕೆ ಬೆಲೆ ಕೊಡ್ತಾಳೆ. ನಮ್ಮ ತಂಗಿನೂ ಅಷ್ಟೇ, ಅವಳು ಎಲ್ಲರಿಗೂ ಸಂಬಂಧಕ್ಕೆ ಬೆಲೆ ಕೊಡ್ತಾಳೆ. ಅವಳ ಜೊತೆ ಇದ್ದೀನಿ, ನೀವು ಅವಳ ಬಗ್ಗೆ ಅರ್ಥ ಮಾಡ್ಕೊಂಡಿಲ್ವ ನಮ್ಮ ಸಾಹಿತ್ಯನ ಬಗ್ಗೆ. ಸಾಹಿತ್ಯ ಎಷ್ಟು ಒಳ್ಳೆ ಹುಡುಗಿ, ಅವಳ ಬಗ್ಗೆ ಇಷ್ಟೊಂದು ಎಲ್ಲ ನೀವು ಅವಳ ಜೊತೆನೇ ಇದ್ಕೊಂಡು ನನಗಿನ್ನ ಹೆಚ್ಚಾಗಿ ಎಲ್ಲ ಗೊತ್ತು ಅಂತ ಹೇಳೋರು, ಸಾಹಿತ್ಯ ಎಷ್ಟು ಒಳ್ಳೆಯವಳು ಅಂತ ಅಂದ್ಕೊಂಡು ಗೊತ್ತು ತಾನೆ ನಿಮಗೆ. ಹಾಗೆಯೇ ಭೂಮಿ ಕೂಡ ತುಂಬ
ಒಳ್ಳೆಯವಳು, ಅವಳು ತುಂಬ ಎಲ್ಲರನ್ನೂ ಅರ್ಥ ಮಾಡ್ಕೊಂಡಿರ್ತಾಳೆ ಅಂತೇಳಿ. ಅಷ್ಟರಲ್ಲೇ ಈ ಕಡೆ ಭೂಮಿ ಹೋಗಿ ಅಜಿತನ ಹತ್ರ ಮಾತಾಡ್ತಾ ಇರ್ತಾಳೆ. ನನಗೆ ತುಂಬ ಖುಷಿ ಆಗ್ತಿದೆ ಸಾಹೇಬ್ರೆ, ನೀವು ಕಾಲೋನಿ ಜನರನ್ನೆಲ್ಲ ಇಲ್ಲಿ ಕರ್ಕೊಂಡು ಬಂದು ಆಶ್ರಯ ಕೊಟ್ಟಿರೋದಕ್ಕೆ. ನನಗೋಸ್ಕರ ಅದು ನಾನು ನನಗೆ ಪರಿಚಯ ಇರೋ ಸದಾನಂದ ಅಣ್ಣ ಮತ್ತು ಲಕ್ಷ್ಮಕ್ಕ ಇವೆಲ್ಲ ಪರಿಚಯ ಇದ್ದಾರೆ ಅಂತ ಹೇಳ್ಬಿಟ್ಟು ನೀವು ಇಲ್ಲ ಕಾಲೋನಿ ಜನರನ್ನೆಲ್ಲ ಇಲ್ಲಿ ಕರ್ಕೊಂಬಂದು ಇಟ್ಕೊಂಡಿದ್ದಕ್ಕೆ ನನಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಿರ್ಬೇಕಾದ್ರೆ ಹಿಂಗೆ ಭೂಮಿಗೆ ಎಲ್ಲ ಹೇಳ್ಬಿಟ್ಟು ಹೋಗ್ತಾ ಇರ್ಬೇಕಾದ್ರೆ ಅವಳಿಗೆ ಕಾಲು ಜಾರ್ಬಿಟ್ಟು ಅಜಿತನ ಮೇಲೆ ಬಿದ್ದೋಗ್ತಾಳೆ. ಇಬ್ಬರು ಕೂಡ ಬೆಡ್ ಮೇಲೆ ಬಿದ್ದೋಗ್ತಾರೆ. ಅವರಿಗೂ ಪ್ರಜ್ಞೆ ಇರಲ್ಲ. ಇಬ್ಬರು ಕೂಡ ಕಣ್ಣಲ್ಲಿ ಕಣ್ಣಿಟ್ಕೊಂಡು ನೋಡ್ಕೊಂಡು ಖುಷಿ ಪಡ್ತಾ ಇರ್ತಾರೆ. ಇವತ್ತಿನ ಸಂಚಿಕೆಗೆ ಮುಕ್ತಾಯ ಆಯಿತು. ನಾಳಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ಹೇಳ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.